ಹಾಗಾಗಿ ಈಗ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ 5 ಗ್ಯಾರಂಟಿ ಸ್ಕೀಮ್ಗಳ ಹೆಸರಿನಲ್ಲಿ ಇವತ್ತು ಲೂಟಿ ಹೊಡಿತಾ ಇದ್ದಾರೆ. ಯಾರೊಬ್ಬರಿಗೂ ಸಹ ಅನುಕೂಲ ಆಗ್ತಾ ಇಲ್ಲ. ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಹೇಳ್ತೀರಣ್ಣ, ಇದೇ ನಮ್ಮ ಪಕ್ಷದಲ್ಲಿ ಈಗಾಗಲೇ 2,000 ರೂಪಾಯಿ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಹಣವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇದುವರೆಗೂ ಸಹ ಒಂದೇ ಒಂದು ತಿಂಗಳು ಸಹ ಹಣವನ್ನ ಸರಿಯಾದ ರೀತಿಯಲ್ಲಿ ಇವರು ಅವ್ರ ಅಕೌಂಟ್ಗೆ ಜಮಾ ಮಾಡಕ್ ಆಗ್ಲಿಲ್ಲ. ನಾವು ಇದೇ ಗ್ರಾಮಾಂತರದಲ್ಲಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. 4 ತಿಂಗಳು ಅವರು ಏನು ಅವರ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ. ಆದ್ರೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಆ ರಾಮನಗರ ಜಿಲ್ಲೆಗೆ ಮಾತ್ರ 4 ತಿಂಗಳ ಹಣವನ್ನು ಜಮಾವಣೆ ಮಾಡಬಿಟ್ರು. ಆ ಗ್ಯಾರಂಟಿ ಸ್ಕೀಮ್ಗಳಿರೋದು ಜನರ ಬಡವರ ಬದುಕನ್ನ ಕಟ್ಕೊಳ್ಳಿಕ್ಕಲ್ಲ. ಆ ಗ್ಯಾರಂಟಿ ಸ್ಕೀಮ್ ಇರೋದು ಚುನಾವಣೆ ಬಂದಂತ ಸಂದರ್ಭದಲ್ಲಿ ದುರುಪಯೋಗ ಮಾಡ್ಕೊಂಡು ಅದು ಇನ್ನೊಂದು ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಟ್ಟು ಕಾಂಗ್ರೆಸ್ ಪಕ್ಷದ ಚುನಾವಣೆ ಗೆಲ್ಲಕ್ಕೆ ಇವರು ಆ ಗ್ಯಾರಂಟಿ ಸ್ಕೀಮ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಇದು ನಮ್ಮ ದೌರ್ಭಾಗ್ಯ. ಹಾಗಾಗಿ ಸಾಕಷ್ಟು ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕರುಗಳು ಏನ್ ಬೆಂಗಳೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇವತ್ತೇನು ನಮ್ಮ ಒಂದು ಪಾಂಪ್ಲೆಟ್ ನ ಪ್ರಿಂಟ್ ಮಾಡಿಸ್ತಾ ಇದ್ದಾರೆ ಕುಮಾರಣ್ಣ. ಈ ಚುನಾವಣೆಗಿಂತ ಮುಂಚಿತವಾಗಿ ತಮ್ಗೆಲ್ಲ ಕೊಡ್ತಾರೆ. ತಾವು ಅದನ್ನ ತೆಗೆದುಕೊಂಡೋಗಿ ಪ್ರತಿಯೊಂದು ಮನೆಗೆ, ಅದರಲ್ಲಿ ವಿಶೇಷವಾಗಿ ಬೇರೆ ಬೇರೆ ರಾಜ್ಯದ ಬಂದು ವಾಸ ಮಾಡ್ತಾ ಇರ್ತಕ್ಕಂಥವ್ರ ಅಪಾರ್ಟ್ಮೆಂಟ್ಗಳಲ್ಲಿ ಅವ್ರಿಗೆ ನಮ್ಮ ಪಕ್ಷದ ಸಿಂಬಲೇ ಗೊತ್ತಿಲ್ಲ. ಅವ್ರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ನಾವು ನೀವು ಎಲ್ಲ ಸೇರಿ ಮಾಡಿದ್ರೆ ಮಾತ್ರ ಮುಂದೆ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಚುನಾವಣೆ ಇವತ್ತು 369 ವಾರ್ಡ್ ಇದೆ. ಅದರಲ್ಲಿ ಕನಿಷ್ಠ ನಾವು 100-120 ವಾರ್ಡ್ನ ಗೆಲ್ಲಲಿಕ್ಕೆ ನಮ್ಗೆ ಅವಕಾಶ ಆಗ್ತದೆ. ಇಲ್ಲ ಅಂತಂದ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ಸಹ ಈ ರೀತಿ ಸಭೆಗಳು ಮಾಡಿದಂತ ಸಂದರ್ಭದಲ್ಲಿ ನಾವು ಬಂದು 4 ಮಾತನ್ನ ಮಾತಾಡಿ ತಂಪಾಡಿಗೆ ತಾವು ಮನೆ ಹೋಗ್ತೀರಿ, ನಮ್ ಕಡೆ ನಾವು ಮನೆಗೆ ಹೋಗ್ತೀವಿ ಆಗಿದ್ದ ನಾವು ಚುನಾವಣೆ ಗೆಲ್ಲಿಕ್ಕಾಗಲ್ಲ, ಪಕ್ಷಕ್ಕೆ ಅಧಿಕಾರ ತಗೊಂಡ್ಬರಕ್ಕಾಗಲ್ಲ. ಯಾಕಂದ್ರೆ ಇರ್ತಕ್ಕಂಥ ಪ್ರತಿಯೊಬ್ಬರ ಆಸೆ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ನಾವೆಲ್ಲ ಆಸೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಕುಮಾರಣ್ಣವರು ಮತ್ತೊಮ್ಮೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ದಿನದ 24 ಗಂಟೆ ನಾನು ಕೆಲಸ ಮಾಡಿ ಅಂತ ಹೇಳೋದಿಲ್ಲ ಅಣ್ಣ. ಆದ್ರೆ ದಿನದಲ್ಲಿ 1 ಗಂಟೆಗಳ ಕಾಲ ಈ ಪಕ್ಷದ ಸಂಘಟನೆಗೋಸ್ಕರ ತಾವು ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೂ ಕರೆದಲ್ಲಿ 2 ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರು, ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ನಾಯಕರಿಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆ ಹೇಳಿ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಜೆಡಿಎಸ್ ಪಕ್ಷಕ್ಕೆ ನಮಸ್ಕಾರ.